ಮುಂಬರುವ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಈ ಗಣಪತಿ ಹಬ್ಬವನ್ನು ಮಾಡ್ತೇವೆ. ನೋಡಿ ಗಣೇಶನಿಗೆ ಎಲ್ಲಿ ನೋಡಿದ್ರು ಪ್ರಪ್ರಥಮ ಸ್ಥಾನ. ಏಕೆ? ಇದನ್ನೆಲ್ಲ ತಿಳಿದುಕೊಳ್ಬೇಕು. ವಿಘ್ನಗಳು ಬರಬಾರದು, ಆಪತ್ತುಗಳು ಬರಬಾರದು, ದಿಢೀರ್ನೆ ಕಷ್ಟಗಳು ಬರಬಾರದು, ಕೈಯಲ್ಲಿ ದುಡ್ಡು ನಿಲ್ಬೇಕು, ಈಗ ಬಂದಾಗ ಹೋಗ್ಬಾರ್ದು ಅನ್ನೋದಾದ್ರೆ, ಈ ವಿಘ್ನ ವಿನಾಯಕನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎಂತ ಪೂಜೆ ಮಾಡ್ಬೇಕು? ಹೇಗ್ ಮಾಡ್ಬೇಕು? ಯಾವಾಗ ನಮ್ಗೆ ಫಲ ಸಿಗುತ್ತೆ? ಇಂಥದ್ರ ಎಲ್ಲದ್ರ ಬಗ್ಗೆನೂ ನಾನ್ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ ಮಕ್ಕಳು ಒಂದು ಸರಿಸುಮಾರು ತಕ್ಕ ಮಟ್ಟ ವಯಸ್ಸಿಗೆ ಬರೋ ಹೊತ್ತಿಗೆ 10,00,00,000 ಹೇಗ್ ಮಾಡೋದು? ಸಿ ಯಾವತ್ತೂ ನಾನು ಇದನ್ನ ಹೇಳ್ಕೊಟ್ಟಿದ್ದಿಲ್ಲ. ನಿಮ್ ಮಕ್ಕಳು ಆರಾಮಾಗಿ 10,00,00,000 ಮಾಡ್ಬೇಕು ಅಂತಂದ್ರೆ, ಈ ಕಾರ್ಯಾಗಾರ ನಿಮ್ಗಾಗಿರುತ್ತೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದ್ರೆ ಒಳ್ಳೇದು. ಯಾವತ್ತು ಗಂಡ, ಹೆಂಡತಿ, ಮಕ್ಕಳು ಬಂದ್ರೆ ಸಂಪೂರ್ಣವಾಗಿ ಒಂದು ಫ್ಯಾಮಿಲಿಗೆ ಈ ಒಂದು ಅಂಶಗಳೇನಿದೆಯೋ ವಿಶ್ವ ತತ್ವಗಳು, ದುಡ್ಡಿನ ವಿಚಾರವಾಗಿ ಎಲ್ಲರೂ ಒಟ್ಟಾಗಿ ಕಲ್ತಾಗ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೂ ಅದನ್ನ ವಿ ಕ್ಯಾನ್ ಪುಟ್ ಟು ಪ್ರಾಕ್ಟಿಸ್. ಐ ಮೀನ್ ಅದನ್ನ ಅಳವಡಿಸ್ಕೊಳ್ಬೋದು ನಮ್ ಜೀವನದಲ್ಲಿ. ಯಾರೋ ಗಂಡ ಮಾತ್ರ ಕಲ್ತು ಹೆಂಡ್ತಿಗೆ ಹೇಳ್ದಾಗ ಅವರಿಗೆ ಬೇರೆ ತರ ಅನ್ಸುತ್ತೆ. ಅಥವಾ ಹೆಂಡ್ತಿ ಕಲ್ತು ಗಂಡನ್ಗೆ ಗೊತ್ತಿಲ್ದಿದ್ರೆ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಾಗಿ ಕಲ್ತು ಶ್ರೀಮಂತರಾಗೋಣ.